ನೀವು ಸರ್ಕಾರ ತರ್ಬೋದು, ಸರ್ಕಾರನ ತೆಗಿಬೋದು. ಅದು ಕೂಡ ನಿಮ್ಮ ಹತ್ರ ಶಕ್ತಿ ಇದೆ, ಅದು ಕೂಡ ನನಗೆ ಅರಿವಿದೆ. ಹಂಗಂತ ಮೇಲಕ್ಕೆ ಹೋಗ್ಬೇಡಿ, ಸ್ವಲ್ಪ ಭೂಮಿ ಮೇಲೆ ಇರಿ ನೀವು. ಇವತ್ತು ತಾವೆಲ್ಲ ನಾನೀಗಾಗಲೇ ಹೇಳ್ದಂಗೆ ಬೆಳಕಿನಿಂದ ಬೇಕಾದಷ್ಟು ಶ್ರಮ ಇದೆ. ಕತ್ತಲನ್ನು ದೂರ ಮಾಡುವಂಥ ಕಾಯಕದ ಜೀವಿಗಳು ತಾವೆಲ್ಲ. ಹಗಲು ರಾತ್ರಿ ಅನ್ನದೇ ತಾವೆಲ್ಲ ದುಡಿತಾ ಇದ್ದೀರಿ. ನಾನು ಈ ಇಲಾಖೆಯ ಜವಾಬ್ದಾರಿ ತೆಗೆದುಕೊಂಡಾಗ ಸಿದ್ದರಾಮಯ್ಯನವರ ಕಾಲದಲ್ಲಿ ನಿಮ್ಮ ಇಲಾಖೆ ಹೇಗಿತ್ತು, ಹೀಗೇಗಿದೆ ಅಂತೇಳಿ ನೀವು ಕಲ್ಪನೆಯನ್ನು ತಾವೆಲ್ಲ ಮಾಡ್ಕೊಳ್ಬೇಕು. ನನಗೆ ಯಾರೋ ಹೇಳಿದ್ರು, ತಗೋಬೇಡ, ಕೆಟ್ಟ ಹೆಸರು ಬಂದ್ಬಿಡ್ತದೆ, ಈ ಪವರ್ ಕಟ್ಟು, ಮಳೆ ಇಲ್ಲ, ಸಮಸ್ಯೆ, ಇದನ್ನು ಬೇಡ ಅಂಥೇಳಿ ನನಗೆ ಅಡ್ವೈಸ್ ಮಾಡಿದ್ರು. ನನಗೆ ಹಿಸ್ಟ್ರಿ ಓದೋದ್ರಲ್ಲಿ ನಂಬಿಕೆ ಇಲ್ಲ. ಹಿಸ್ಟ್ರಿನ ಬರೆಯೋದ್ರಲ್ಲೂ ನಂಬಿಕೆ ಇಲ್ಲ. ಐ ಡೋಂಟ್ ಬಿಲೀವ್ ಇನ್ ರೈಟಿಂಗ್ ಹಿಸ್ಟ್ರಿ ಆರ್ ರೀಡಿಂಗ್ ಹಿಸ್ಟ್ರಿ. ಐ ಬಿಲೀವ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಅದನ್ನು ಗುರಿ ಇಟ್ಕೊಂಡು ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿದ್ಯುತ್ ಶಕ್ತಿ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ಮೇಲೆ ಏನು ನಾನು ತೀರ್ಮಾನವನ್ನು ಮಾಡಿದ್ದೇನೆ, ನನ್ನ ತೀರ್ಮಾನ ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿಯಾದಂಥ ತೀರ್ಮಾನ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. 19% ಟ್ರಾನ್ಸ್ಮಿಷನ್ ಲಾಸ್ ಇತ್ತು. ಆ ಲಾಸು ಇವತ್ತು 10% ಇಳಿದೆ. ಇವತ್ತು ಜಾರ್ಜ್ ಅವರು ನೆನಪು ಮಾಡ್ತಾ ಇದ್ರು, 13,000 ಎಕರೆ ಜಮೀನನ್ನು ಒಂದೇ ಜಾಗದಲ್ಲಿ 1 ಎಕರೆ ಕೂಡ ಅಕ್ವಿಷನ್ ಮಾಡಿದೆ ಸುಮಾರು 2,400 ಮೆಗಾವ್ಯಾಟ್ ಉತ್ಪಾದನೆ ಮಾಡಿ ಆ ರೈತರ ಜಮೀನಿನ ಮಾಲೀಕತ್ವವನ್ನು ಇಟ್ಕೊಂಡು ಇವತ್ತು ಅಲ್ಲೊಂದು ದೊಡ್ಡ ಸೋಲಾರ್ ಪಾರ್ಕ್ ಮಾಡಿದ್ದೀವಲ್ಲ, ಆವತ್ತಿನ ಕಾಲಕ್ಕೆ ದೇಶದಲ್ಲಿ ಒಂದು ಇತಿಹಾಸ ಅದು. ಇವತ್ತು ಅನೇಕ ರಾಜ್ಯಗಳಲ್ಲಿ ದೇಶಗಳಲ್ಲಿ ಮಾಡಿದ್ದಾರೋ ಏನೋ ನನಗೆ ಗೊತ್ತಿಲ್ಲ. ಆವತ್ತೇನು ತೀರ್ಮಾನ ಮಾಡ್ದೋ ಅದನ್ನು ನೀವೆಲ್ಲ ಡಿಸ್ಟ್ರಿಬ್ಯೂಷನ್ಸ್ ಕೂಡ ಪ್ರತಿ ತಾಲೂಕಲ್ಲೂ 20 ಮೆಗಾವ್ಯಾಟು 50 ಮೆಗಾವ್ಯಾಟು ಅಂಥೇಳಿ ಟೆಂಡರ್ ಕರೆದು ಅಲ್ಲೇ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಅಲ್ಲೇ ರೈತರಿಗೆ ಕೊಟ್ಟು ಈ ಟ್ರಾನ್ಸ್ಮಿಷನನ್ನು ಲಾಸನ್ನು ಉಳಿಸಿ ರೈತರನ್ನು ಬದುಕಿಸ್ಬೇಕು ಅಂಥೇಳಿ ಏನು ಅವತ್ತಿನ ಕಾಲದಲ್ಲಿ ತೀರ್ಮಾನ ತೆಗೆದುಕೊಂಡೆ, ಅದು ಕೂಡ ಇತಿಹಾಸ. ಅದನ್ನು ಗಮನಿಸಿ ಕೇಂದ್ರ ಸರ್ಕಾರದವರು ಇವತ್ತೇನು ಕುಸುಮ್ ಯೋಜನೆ ಅಂತ ಹೇಳಿ ತಂದಿದ್ದಾರೆ, ಅದು ನನ್ನ ಕಾರ್ಯಕ್ರಮದ ಪ್ರೇರಣೆ ಅನ್ನೋದನ್ನು ತಮಗೆಲ್ಲರೂ ಕೂಡ ಗೊತ್ತಿರೋಂಥ ಒಂದು ವಿಚಾರ. ಆದ್ದರಿಂದ ಇವತ್ತು ಗಡಿಯಲ್ಲಿ ಸೈನಿಕರಿರ್ತಾರೆ, ಶಾಲೆಯಲ್ಲಿ ಶಿಕ್ಷಕರಿರ್ತಾರೆ, ಕಾರ್ಖಾನೆಯಲ್ಲಿ ಕಾರ್ಮಿಕ ಇದ್ದಾನೆ, ಹೊಲದಲ್ಲಿ ಕೃಷಿಕ ಇರ್ತಾನೆ, ನಮ್ಮ ಮನೆಗಳಲ್ಲಿ ನಮ್ಮ ತಾಯಿ ಯಾವ ರೀತಿ ಪೋಷಣೆ ಮಾಡ್ತಾರೆ, ಹಂಗೆ ನೀವೆಲ್ಲ ಕೂಡ ಬೆಳಕನ್ನು ಕೊಡ್ತಾರಂಥ ಧೀಮಂತ ಕಾರ್ಯಕರ್ತರು ಮತ್ತು ಸಿಬ್ಬಂದಿ ನಿಮ್ಮ ಸೇವೆಯನ್ನು ಎಲ್ಲರೂ ಕೂಡ ಸ್ಮರಿಸ್ತಾರೆ. ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಿಮ್ಮ ಸಂಸ್ಥೆಗಳಿಗೆ ಹೊಸ ರೂಪವನ್ನು ಕೊಟ್ಟಾಗ, ಅಂದರೆ ಕಾಂಗ್ರೆಸ್ ಸರ್ಕಾರ ಇಂದಿರಾ ಗಾಂಧಿಯವರ ಕಾಲದಲ್ಲಿ ನಿಮ್ಮ ಮ್ಯಾನೇಜ್ಮೆಂಟ್ ಪ್ರತಿನಿಧಿಯನ್ನು ನಮ್ಮ ಮ್ಯಾನೇಜ್ಮೆಂಟ್ ಜೊತೆಯಲ್ಲಿ ಸರ್ಕಾರ ಜೊತೆಯಲ್ಲಿ ಇರಬೇಕು ಅಂತ ತೀರ್ಮಾನ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿಯವರನ್ನ ತಾವು ಯಾವುದಕ್ಕೂ ಕೂಡ ಮರಿಬಾರ್ದು. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಇಫ್ ಯು ಫರ್ಗೆಟ್ ದಿ ರೂಟ್
ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ನಿಮ್ಮ ಧ್ವನಿಯನ್ನು ಇಲಾಖೆಯ ವ್ಯವಸ್ಥೆಯಲ್ಲಿ, ನಿಮ್ಮ ಧ್ವನಿಯನ್ನು ಆಡಳಿತದಲ್ಲಿ, ನಿಮ್ಮ ಅಭಿಪ್ರಾಯವನ್ನು, ನಿಮ್ಮೆಲ್ಲರ ಅಭಿಪ್ರಾಯವನ್ನು ನಿಮ್ಮ ಪ್ರತಿನಿಧಿಗಳು ನಮ್ಮ ಇಲಾಖೆಯ ಬೋರ್ಡ್ನಲ್ಲಿ ಎಲ್ಲಿ ಇಂದಿನ ಸಚಿವರು ಕೂತ್ಕೊಳ್ತಾರೋ ಇಲ್ಲ ಎಲ್ಲಿ ಮುಖ್ಯಮಂತ್ರಿ ಕೂತ್ಕೊಳ್ತಾರೋ ಆ ಬೋರ್ಡಲ್ಲಿ, ಆ ಬೋರ್ಡಲ್ಲಿ ನಿಮ್ಮನ್ನು ಧ್ವನಿಯನ್ನು ಇಡಿಸೋಂಥ ಶಕ್ತಿ ಕೊಟ್ಟದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು. ಇದು ನಿಮ್ಮ ತಲೆಯಲ್ಲಿ ಇರಲಿ. ಇವತ್ತು ನೀವೆಲ್ಲ ಬಡ್ದಾಡ್ತಾ ಇದ್ದೀರಿ. ಇವತ್ತು ನನ್ನ ಕರೆಸಿ, ಜಾರ್ಜ್ ಅವ್ರು ಕರೆಸಿ, ಏನು ಇವತ್ತು ಖಾಸಗೀಕರಣ ಆಗ್ತಾ ಇದೆ ಅದರ ವಿರುದ್ಧವಾಗಿ ನಿಮ್ಮ ಹೋರಾಟ ಚಳುವಳಿ ನಡೀತಾ ಇದೆ. ಯಾವಾಗಾಯಿತು? 2003ರಲ್ಲಿ ಕಾನೂನು ಬಂತು. ಯಾರು ತಂದರು? BJP ಸರ್ಕಾರ ಬಂತು. ನೀವು ಯಾರು ಅದ್ರ ವಿರುದ್ಧವಾಗಿ ಯಾರು ಮಾತಾಡಿದ್ದೀರಾ? ಯಾರು ನಿಮ್ಮ ಧ್ವನಿಯನ್ನು ಎತ್ತಲಿಲ್ಲ, ಯಾರು ಹೋರಾಟವನ್ನು ಮಾಡಲಿಲ್ಲ, ನೀವು ಯಾರು ಅವ್ರಿಗೆ ಧಿಕ್ಕಾರ ಹೇಳಲಿಲ್ಲ. ನನ್ನ ಹತ್ರ ಮಾತ್ರ ಬಂದು, ಜಾಜ್ ಹತ್ರ ಮಾತ್ರ ಬಂದು ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳ್ತಾ ಇದ್ದೀರಿ. ನೀವು ಯಾವಾಗಲೂ ನನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾ ಇದ್ದೀರಿ. ಯಾವ ನನ್ನ ಜೊತೆ ಇರ್ತೀನಿ ಅಂತ ಹೇಳೋದು? ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಧಿಕ್ಕಾರ ಹೇಳಿದಾಗ, ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಜೈಕಾರ ಹೇಳಿದಾಗ ಮಾತ್ರ ಅದಕ್ಕೆ ಗೌರವ ಬರ್ತದೆ. ಇಲ್ಲ ಅಂದರೆ ಗೌರವ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವು ಯಾರು ಬಸವಣ್ಣ, ನೀನಾಗಲಿ, ಬಲರಾಮ್ ಆಗಲಿ, ಇಲ್ಲ ನೀನಿಂದ ಇದ್ದಂಥ ಅಧ್ಯಕ್ಷಗಳಾಗಲಿ, ಯಾರು ಇದನ್ನು ಮಾಡಿರೋಂಥ ಕಾನೂನು ತಂದಿರೋದು ಸರಿ ಇಲ್ಲ ಅಂತ ಯಾರು ಮಾತಾಡಿದ್ರ? BJPಯವರು ಬರೀ ಟೀಕೆ ಮಾಡಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ.